ಬೀದರ್ನಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಕ್ಕೆ ಹೋಗ್ತಾ ಇದ್ದಂಥ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಒಂದಿಷ್ಟು ವಾಗ್ವಾದ ನಡೆದಿದೆ. ಎಲ್ಲಿ ಬೀದರ್ನಲ್ಲಿ ಯಾವ ಭಾಗದಲ್ಲಿ ಆಗಿದೆ ಅನ್ನೋದನ್ನ ಹೇಳ್ತೀವಿ. ಕೈ ಕಮಲ ದೇವಸ್ಥಾನ ಜೀರ್ಣೋದ್ಧಾರ ಫೈಟ್ ಇದು. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರದಲ್ಲಿ ನಡೀತಾ ಇರುವಂತಹ ವಾರ್. ಬಿಜೆಪಿ ಶಾಸಕರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಾಪನಾಶ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಂಥ ಬಿಜೆಪಿ ಶಾಸಕರು ಮತ್ತೆ ಕಾರ್ಯಕರ್ತರು ಬಹುದೊಡ್ಡದಾಗಿ ಈಗ ಸಂಘರ್ಷ ಆಗಿದೆ. ಪೊಲೀಸರು ತಡೆಯೊಡ್ಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಾಪನಾಶ ದೇವಸ್ಥಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಜೀರ್ಣೋದ್ಧಾರವನ್ನ ಮಾಡಕ್ಕೆ ಹೊರಟಂತ ಸಂದರ್ಭದಲ್ಲಿ ತಡೆ ಹಿಡಿದಿದ್ದೀರಾ, ಯಾಕೆ ತಡೆ ಹಿಡಿದಿದ್ದೀರಾ ಅಂತ ಅವರ ಆಕ್ರೋಶ. ಈಗ ನಮ್ಮಿಬ್ಬರು ಶಾಸಕರು ಮೂಗರ್ ಶಾಸಕರು ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ದರ್ಶನ ತಗೊಂಡು ಬರೋದು. ಬೀದರ್ನಲ್ಲಿ ದೇವಸ್ಥಾನದ ಉದ್ಧಾರವನ್ನ ಮಾಡೋಕೆ ಜೀರ್ಣೋದ್ಧಾರವನ್ನ ಮಾಡೋಕ್ಕೋಸ್ಕರ ಹೋದಂಥ ಸಂದರ್ಭದಲ್ಲಿ ಆಗಿರೋದು. ಜೀರ್ಣೋದ್ಧಾರಕ್ಕೆ ಈ ವಿಚಾರದಲ್ಲಿ ಯಾಕೆ ಸಂಘರ್ಷ ಆಗಬೇಕು? ಏನು ಸಮಸ್ಯೆ? ಅದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದಿದ್ರೆ ಯಾರ್ಯಾರು ಕಂಡವರೆಲ್ಲ ಹೋಗ್ಬಿಟ್ಟು ಆ ರೀತಿಯಾಗಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪರವಾನಗಿ ಬೇಕು, ಅದಕ್ಕೆ ಆದಂಥ ರೂಲ್ಸ್ಗಳಿದೆ, ಅದೆಲ್ಲ ಮಾಡಬೇಕು. ಬಟ್ ಜೀರ್ಣೋದ್ಧಾರಕ್ಕೆ ಈ ರೀತಿಯಾಗಿ ಅಡೆತಡೆಗಳು ಯಾಕೆ? ಏನು ವಿವಾದವಲ್ಲಿರುವಂಥ ದೇವಸ್ಥಾನನ? ಏನು ಕತೆ ಇದು? ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಕಪಿಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಬೀದರ್ ಪ್ರತಿನಿಧಿ. ಮಲ್ಲಿಕಾರ್ಜುನ್, ದೇವಸ್ಥಾನದ ಜೀರ್ಣೋದ್ಧಾರದ ವಿಚಾರದಲ್ಲಿ ಯಾರು ಅಡೆತಡೆಯನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಈ ದೇವಸ್ಥಾನದ ವಿಚಾರದಲ್ಲಿ ಇವರು ಹೋಗಿದ್ದಕ್ಕೆ ಏನಾದರೂ ಕಾರಣ ಇದೆಯಾ? ಅಲ್ಲಿ ಏನಾದರೂ ಮುಂಚೆ ವಿವಾದ ಇತ್ತಾ? ಅದಕ್ಕೋಸ್ಕರ ಪೊಲೀಸರು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ರೆ ಏನಿದೆ ಹಿನ್ನೆಲೆ? ಖಂಡಿತ ಅರುಣ್, ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಏನು ಈಶ್ವರ್ ಖಂಡ್ರೆ ವರ್ಸಸ್ ಭಗವಂತ ಖೂಬಾ ಏನೋ ಒಂದು ಸಮರ ಏನಿದೆ, ಇದು ಮುಗಿಯುವ ಯಾವುದೇ ಲಕ್ಷಣ ಕಾಣ್ತಲ್ಲ. ಈ ಬಾರಿ ಏನಾಗಿದೆ, ಐತಿಹಾಸಿಕ ಬೀದರ್ನ ಐತಿಹಾಸಿಕ ಪಾಪನಾಶ ಏನೋ ಒಂದು ಅಭಿವೃದ್ಧಿಗೋಸ್ಕರ ಈ ಹಿಂದೆ ಅಂದರೆ 23 ಕೋಟಿ ರೂಪಾಯಿ ಅನುದಾನ ಬಂದಿರುವಂಥದ್ದು, ಅಂದರೆ ಅದರ ಅಭಿವೃದ್ಧಿ ಮಾಡಿ ಅನ್ನುವಂಥದ್ದು. ಆದರೆ ಈ ಹಿಂದೆ ಕೂಡ ಮೋದಿ ವರ್ಚುವಲ್ ಆಗಿ ಅದನ್ನ ಉದ್ಘಾಟನೆ ಮಾಡಿದ್ರು. ಆದರೆ ಇವತ್ತೇನಿದೆ, ಈ ಒಂದು ಈಶ್ವರ್ ಖಂಡ್ರೆ ಮತ್ತು ಸಾಗರ್ ಖಂಡ್ರೆ ಅನುದಾನ ನಾವು ತಂದಿದ್ದೀವಿ ಅನ್ನುವಂಥ ಕಾರಣಕ್ಕೆ ಇವತ್ತು ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹೀಗಾಗಿ ಆ ಒಂದು ಉದ್ಘಾಟನೆ ಕಾರ್ಯಕ್ರಮ ಮೊದಲು ಬಿಜೆಪಿಯವರು ಆ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ತಂದಿದ್ದೀವಿ ಅನುದಾನವನ್ನು, ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಅನ್ನುವಂಥದ್ದು. ಈ ಪೂಜಾ ಒಂದು ಕಾರ್ಯಕ್ರಮಕ್ಕೆ ಯಾರನ್ನೂ ಕೂಡ ಅಂದರೆ ಭಗವಂತ ಖೂಬಾ ಸೇರಿದಂತೆ ಶಾಸಕರು ಸೇರಿದಂತೆ ಕಾರ್ಯಕರ್ತರು ಯಾರನ್ನೂ ಬಿಟ್ಟಿಲ್ಲ. ಬ್ಯಾರಿಕೇಡ್ ಹಾಕಿ ಪೊಲೀಸರು ತಡೆದಿದ್ರು. ಹೀಗಾಗಿ ಸತತ 2 ಗಂಟೆಗಳ ಕಾಲ ತಡೆದಂಥ ಪೊಲೀಸರು ಒಂದು ರೀತಿಯ ಬಿಜೆಪಿ ತಾಳ್ಮೆ ಕಳೆದುಕೊಂಡು ಒಂದು ರೀತಿಯ ಬೀದರ್ ಟು ಕಲಬುರಗಿ ರಾಜ್ಯ ಹೆದ್ದಾರಿಯನ್ನು ತಡೆದಿರುವಂಥದ್ದು. ಈ ಒಂದು ಪರಿಸ್ಥಿತಿ ವಿಕೋಪ ಹೋಗಿರುವಂಥದ್ದು ನೋಡ್ಬೋದು. ನಾವು ತೋರಿಸ್ತೀನಿ. ಈಗಾಗಲೇ ಎಲ್ಲರನ್ನೂ ಬಂಧನ ಮಾಡಿರುವಂಥದ್ದು, ಹೊರ ವಶಕ್ಕೆ ತೆಗೆದುಕೊಂಡು. ಆದರೆ ಟ್ರಾಫಿಕ್ ಜಾಮ್ ಮಾತ್ರ ಇನ್ನೂ ಹಾಗೇ ಇರುವಂಥ ದೃಶ್ಯಗಳು ಕೂಡ ನೀವು ನೋಡ್ಬೋದು. ಯಾವ ರೀತಿ ಟ್ರಾಫಿಕ್ ಜಾಮ್ ಬಹುತೇಕ 1 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಇತ್ತು. ಈಗ ಪೊಲೀಸರು ಕೂಡ ಅದನ್ನು ಏನೊಂದು ತಿಳಿಗೊಳಿಸುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ನೋಡಿದ್ರೆ ಪೊಲೀಸರು ಸರ್ಪಗಾವಲು ಯಾವ ರೀತಿ ಇದೆ ಅನ್ನುವಂಥ ಪೊಲೀಸರು ಕೂಡ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಹೀಗಾಗಿ ಇವತ್ತು ಏನಿದೆ, ಒಂದು ರೀತಿಯ ಅವರ ಒಂದು ಪೂಜೆಗೆ ಒಂದು ದಾರಿ ಮಾಡಿಕೊಡ್ಲಿಲ್ಲ, ಅಂದರೆ ಬಿಡಲಿಲ್ಲ. ಹೀಗಾಗಿ ರಾಜ್ಯ ಹೆದ್ದಾರಿ ತಡೆದು ಒಂದು ರೀತಿಯ ಪೊಲೀಸರು ಏನೋ ಒಂದು ಇಟ್ಕೊಂಡ್ರು. ಹಾಗಾಗಿ ಒಂದು ರೀತಿಯ ರಾಜ್ಯ ಹೆದ್ದಾರಿಯಲ್ಲಿ ಧರಣಿ ಕೂತ್ಕೊಂಡು ಇಷ್ಟುವರೆಗೂ ಒಂದು ರೀತಿಯ ಒಂದು ಹೈಡ್ರಾಮಾನೇ ನಡೀತು ಅಂತ ಹೇಳ್ಬೋದು ಅರುಣ್. ಒಂದು ರೀತಿಯ ಪ್ರಮುಖವಾಗಿ 1 ಕಿಲೋಮೀಟರ್ ಹೆಚ್ಚು ಇಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಬಹುತೇಕ ಈಗ ಏನದ ಇದನ್ನ ಹೇಗಾದರೂ ಮಾಡಿ ಪರಿಸ್ಥಿತಿ ತಿಳಿಗೊಳಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಈಗ ಈಶ್ವರ್ ಖಂಡ್ರೆ ಉದ್ಘಾಟನೆಗೆ ಬರ್ತಾರೆ. ಹೀಗಾಗಿ ಆ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ನೋಡ್ಬೋದು ಈ ಕಡೆ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದು. ಪೊಲೀಸರು ಸರ್ಪಗಾವಲು ಯಾವ ರೀತಿ ಒಂದು ರೀತಿಯ ಇದೆ ಅನ್ನುವಂಥದ್ದು. ಈ ಕಡೆ ಕಾರ್ಯಕರ್ತರು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾರ್ನು ವಶಕ್ಕೆ ಪಡೆದಿರುವಂಥದ್ದು, ಶಾಸಕರನ್ನು ವಶಕ್ಕೆ ಪಡೆದಿರುವಂಥದ್ದು, ನೂರಾರು ಕಾರ್ಯಕರ್ತರು ವಶಕ್ಕೆ ಪಡೆದಿರುವಂಥದ್ದು. ಹೀಗಾಗಿ ಏನು ಈಶ್ವರ್ ಖಂಡ್ರೆ ಈಗ ಉದ್ಘಾಟನೆಗೆ ಬರ್ತಾರೆ, ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಯಾವುದೇ ರೀತಿ ಮಾತಿನ ಚಕಮಕಿ ಆಗಬಾರ್ದು ದೃಷ್ಟಿಯಿಂದ ಈಗ ಏನೋ ಒಂದು ಆ ಒಂದು ಅರಸಪಟ್ಟು ಒಂದು ರೀತಿಯ ನೂಕಾಟ ತಳ್ಳಾಟ ಮಾಡಿ ಅವ್ರನ್ನ
ಈಗ ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಹೋಗಿರುವಂಥದ್ದು ಅರುಣ್. ಅಂದರೆ ಪ್ರಮುಖವಾಗಿ ಇಲ್ಲಿ ಏನೊಂದು ಐತಿಹಾಸಿಕ ಪಾಪನಾಶ ದೇವಸ್ಥಾನ ಏನಿದೆ, ಆ ದೇವಸ್ಥಾನ 2024ರಲ್ಲಿ ಮೋದಿಯವರು ಭಗವಂತ ಕುಮಾ ಏನು ಒಂದು ಅನುದಾನ ತಂದು ಮೋದಿಯವ್ರ ಕೈಯಿಂದ ವರ್ಚುವಲ್ ಉದ್ಘಾಟನೆ ಮಾಡಿಸಿದ್ದೆ. ಆದರೆ ಈಗ ನಾನು ತಂದಿದ್ದೆ ಅನ್ನೋಂಥ ಕ್ರೆಡಿಟ್ ಅಂದರೆ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ ಸಾಗರ್ ಖಂಡ್ರೆ ಆಗಿರ್ಬೋದು, ಹಾಲಿ ಸಂಸದರು, ಮತ್ತು ಈಶ್ವರ್ ಖಂಡ್ರೆ. ಬ್ಯಾನರ್ನ ನಗರಾದ್ಯಂತ ಬ್ಯಾನರ್ಗಳನ್ನು ಹಾಕಿ ಒಂದು ಈ ರೀತಿ ತಪ್ಪು ದಾರಿ ಜನರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಉದ್ಘಾಟನೆ ಇರೋ ಕಾರಣ ಬಿಜೆಪಿ ಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಲಾಟೆಯಾಗಿ ಪರಿಸ್ಥಿತಿ ವಿಕೋಪ ಹೋಗಿರುವಂಥದ್ದು. ಈಗ ಪೊಲೀಸರು ಅಸಹ್ಯಪಟ್ಟಾದ ಪರಿಸ್ಥಿತಿನ ತಿಳಿಗೊಳಿಸುವಂಥದ್ದು ಅರುಣ್. ಓಕೆ ಮಲ್ಲಿಕಾರ್ಜುನ್, ಎಲ್ಲ ಮಾಹಿತಿಗೆ ಧನ್ಯವಾದಗಳು.